ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಕೆಲವೊಂದು ಯೂಸ್ಫುಲ್ ಆದಂತಹ ಕಿಚನ್ ಆ್ಯಂಡ್ ಹೋಮ್ ಟಿಪ್ಸನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಟಿಪ್ಸ್ಗಳು ನಿಮಗೇನಾದರೂ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಬಟನ್ನ ಪ್ರೆಸ್ ಮಾಡಿ. ಬನ್ನಿ ಇವಾಗ ಆ ಟಿಪ್ಸ್ಗಳು ಯಾವ್ಯಾವುದು ಅಂತೇಳಿ ನೋಡೋಣ. ಈ ಬಾಕ್ಸ್ ಬಂದು ಸ್ಪೆಕ್ಸ್ ಬಾಕ್ಸ್ ಆಗಿರುತ್ತೆ. ಈ ರೀತಿಯಾಗಿ ನಾವು ಸ್ಪೆಕ್ಸ್ ಏನಾದರೂ ತೊಗೊಂಡಾಗ ಈ ರೀತಿಯ ಬಾಕ್ಸನ್ನು ಕೊಡ್ತಾರಲ್ವ. ಅಕಸ್ಮಾತ್ ಈ ಬಾಕ್ಸ್ಗಳು ನಿಮ್ಮ ಮನೇಲಿ ವೇಸ್ಟ್ ಆಗಿದೆ ಅಂತ ಅಂದರೆ ಇದನ್ನು ನಾವು ಯಾವ ರೀತಿಯಾಗಿ ರೀಯೂಸನ್ನು ಮಾಡ್ಕೊಳ್ಬೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ರೀತಿಯ ಸಣ್ಣ ಸ್ಪೆಕ್ಸಲ್ ಬಾಕ್ಸ್ ಏನಿದೆ ಇದರಲ್ಲಿ ನಾವು ಎಷ್ಟೊಂದು ಕೆಲವೊಂದು ಐಟಮ್ಸ್ಗಳನ್ನು ಯಾವ ರೀತಿ ಇಟ್ಕೊಳ್ಳೋದು ಅಂತೇಳಿ, ನಾವೆಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆ ಕೆಲವೊಂದಿಷ್ಟು ಮೇಕಪ್ ಐಟಮ್ಸ್ಗಳನ್ನು ತೆಗೆದುಕೊಂಡು ಹೋಗಬೇಕಾಗತ್ತೆ. ಕೆಲವೊಂದು ಸಾರಿ ಬ್ಯಾಗ್ನ ಒಳಗಡೆ ಹಾಕೊಂಡಾಗ ಆ ಬ್ಯಾಗ್ನಲ್ಲಿ ಕೆಲವೊಂದು ಸಿಗೋದೇ ಇಲ್ಲ ಕೈಗೆ ಬೇಕು ಅಂದ ತಕ್ಷಣ. ಅದಕ್ಕೋಸ್ಕರ ಈ ಸ್ಪೆಕ್ಸ್ನ ಬಾಕ್ಸ್ನಲ್ಲಿ ನಾವು ನಮಗೆ ಬೇಕಾಗಿರುವಂತಹ ಕೆಲವು ಪದಾರ್ಥಗಳನ್ನು ಈ ರೀತಿಯಾಗಿ ಹಾಕ್ಕೊಳ್ಬೋದು. ನೋಡಿ ಎಷ್ಟು ಸ್ಪೇಸ್ ಇದೆ ಅಂತೇಳಿ. ಕ್ಲಿಪ್ಪು, ಹಾಗೆ ಸೇಫ್ಟಿ ಪಿನ್ಗಳಾಗ್ಬೋದು, ಸ್ಟಿಕ್ಕರು, ಹಾಗೆ ಏನಾದರೂ ನಾವು ಈ ಬಾಕ್ಸ್ನಲ್ಲಿ ಈ ರೀತಿಯಾಗಿ ಹಾಕಿ ನಮ್ಮ ಬ್ಯಾಗ್ನಲ್ಲಿ ಇಟ್ಕೊಂಡಾಗ ಎಲ್ಲನೂ ಕೂಡ ಒಂದೇ ಕಡೆ ಸಿಗುತ್ತೆ. ಹಾಗೆ ಆರಾಮವಾಗಿ ಯೂಸ್ ಮಾಡ್ಕೊಳ್ಬೋದು. ಈ ರೀತಿಯಾಗಿ ನೀವು ಕೂಡ ಸ್ಪೆಕ್ಸ್ ಬಾಕ್ಸ್ ಇದ್ದರೆ ಈ ರೀತಿಯಾಗಿ ನೀವು ಕೂಡ ಟ್ರೈ ಮಾಡಿ ನೋಡಿ. ಹಾಗೆ ನಾನಿಲ್ಲಿ ಒಂದು ವೇಸ್ಟ್ ಪ್ಲಾಸ್ಟಿಕ್ ಬಾಕ್ಸನ್ನು ತೆಗೆದುಕೊಂಡಿದ್ದೀನಿ. ಈ ಬಾಕ್ಸಿಂದ ನಾವು ಏನೆಲ್ಲ ಯೂಸ್ ಮಾಡ್ಕೊಳ್ಬೋದು ಅಂತೇಳಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಈ ರಬ್ಬರ್ ಬ್ಯಾಂಡ್ಗಳೇನಿದೆ ಆ ರಬ್ಬರ್ ಬ್ಯಾಂಡ್ಗಳನ್ನು ನಾವು ಈ ಬಾಕ್ಸ್ಗೆ ಹಾಕ್ಕೊಳ್ಬೇಕಾಗತ್ತೆ. ನೋಡಿ ಈ ರೀತಿಯ ರಬ್ಬರ್ ಬ್ಯಾಂಡ್ಗಳನ್ನು ನಾನಿಲ್ಲಿ ಒಂದು 5-6 ರಬ್ಬರ್ ಬ್ಯಾಂಡನ್ನು ಈ ರೀತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. ನಾವೇನಾದರೂ ಮೇಕಪ್ ಐಟಮ್ಗಳನ್ನು ಆರ್ಗನೈಸೇಷನ್ ಮಾಡ್ಕೊಳ್ಳೋದಕ್ಕೆ ಈ ರೀತಿಯಾಗಿ ಬಾಕ್ಸ್ನಲ್ಲಿ ಇಟ್ಟಾಗ ಏನಾಗುತ್ತೆ ಅಂದರೆ ಅವು ಎಲ್ಲವೂ ಕೂಡ ಕಲಿಸ್ಕೊಂಡಂಗೆ ಆಗ್ತಾ ಇರುತ್ತೆ. ಅದ್ರ ಬದಲು ನಾವು ಈ ರೀತಿ ರಬ್ಬರನ್ನು ಹಾಕಿ ನಾವು ಇಟ್ಕೊಳ್ಳೋದ್ರಿಂದ ಆರಾಮವಾಗಿ ತೆಗೆದುಕೊಳ್ಳೋಕ್ಕೂ ಈಸಿ ಆಗುತ್ತೆ. ಹಾಗೆ ಯಾವುದೂ ಕೂಡ ಗೊಂಚಿದಾಗಿ ಇರೋದಿಲ್ಲ, ನೀಟಾಗಿ ಕುತ್ಕೊಳ್ಳುತ್ತೆ. ಈ ರೀತಿ ರಬ್ಬರನ್ನು ಹಾಕ್ಕೊಂಡ ನಂತರ ನಾವು ಬಳಸುವಂತಹ ಮೇಕಪ್ ಐಟಮ್ಗಳಾಗ್ಬೋದು, ನಿಮ್ಗೆ ಏನು ಬೇಕಾದ್ರೂ ಕೂಡ ಇದರಲ್ಲಿ ಇಟ್ಕೊಳ್ಬೋದು. ನೋಡಿ ನೈಲ್ ಪಾಲಿಶ್ ಆಗ್ಬೋದು, ಇವನ್ನ ಇಟ್ಟಾಗ ಈ ಬಾಕ್ಸ್ನಲ್ಲಿ ಕೆಳಗಡೆ ಹೋಗುತ್ತೆ ಅಥವಾ ಬೇರೆ ಬೇರೆ ವಸ್ತುಗಳ ಜೊತೆ ಮಿಕ್ಸ್ ಆಗ್ತಾ ಇರುತ್ತೆ. ಅದ್ರ ಬದಲಾಗಿ ಈ ರೀತಿ ರಬ್ಬರ್ ಬ್ಯಾಂಡನ್ನು ಹಾಕ್ಕೊಂಡು ನಾವು ಒಂದೊಂದು ಭಾಗದಲ್ಲಿ ಒಂದೊಂದು ಐಟಮ್ಸ್ಗಳನ್ನು ನಾವು ಇಲ್ಲಿ ಇಟ್ಕೊಳ್ಬೋದು. ನೋಡಿ ಎಷ್ಟು ಐಟಮ್ಸ್ಗಳನ್ನು ಇಟ್ಕೊಳ್ಬೋದು ಅಂತ ಹೇಳಿ. ಈ ರೀತಿಯಾಗಿ ನಾವು ಆರಾಮವಾಗಿ ಈ ರೀತಿಯಾಗಿ ನಾವು ಆರ್ಗನೈಸೇಷನ್ ಮಾಡ್ಕೊಳ್ಬೋದು. ನಮ್ಮ ಡ್ರೆಸ್ಸಿಂಗ್ ಟೇಬಲ್ನ ಹತ್ರ ಈ ರೀತಿ ಮಾಡಿ ಇಟ್ಕೊಂಡಾಗ ನಮಗೆ ಬೇಕಾದಂಥ ವಸ್ತುಗಳನ್ನು ತೆಕ್ಕೊಂಡು ಮತ್ತು ಅದೇ ರೀತಿಯಾಗಿ ನಾವು ಜೋಡಿಸ್ಕೊಳ್ಬೋದು. ಇವೆಲ್ಲವನ್ನು ಕೂಡ ನಾವು ಹಾಗೆ ಇಟ್ಕೊಳ್ತೀವಿ ಅಂದರೆ ಚೆನ್ನಾಗಿ ಕಾಣಿಸೋದಿಲ್ಲ. ಹಾಗೆ ನಾವು ಸಿಸರ್ಗಳನ್ನು ಯೂಸ್ ಮಾಡ್ತಾ ಇರ್ತೀವಲ್ಲ, ಈ ರೀತಿಯ ಸಿಸರ್ಗಳು ಕಿಚನ್ನಲ್ಲಾಗ್ಬೋದು ಅಥವಾ ಏನಕ್ಕಾದರೂ ನಾವು ಯೂಸ್ ಮಾಡಿದಂಥ ಸಂದರ್ಭದಲ್ಲಿ ಇದು ಬೇಗನೆ ಶಾರ್ಪ್ನೆಸ್ನ ಕಳ್ಕೊಳ್ತಾ ಇರುತ್ತೆ. ಆವಾಗ ಒಂದು ಸಿಂಪಲ್ಲಾಗಿ ಏನಪ್ಪ ಮಾಡಬೇಕಂದ್ರೆ ಈ ರೀತಿಯ ಉಪ್ಪಿನ ಡಬ್ಬದಲ್ಲಿ ಈ ಸಾಲ್ಟನ್ನು ಈ ರೀತಿಯಾಗಿ ನಾವು ಕಟ್ ಮಾಡಿದ್ರೆ ಸಾಕು. ಕತ್ತರಿ ಅನ್ನೋದು ತುಂಬಾ ಬೇಗ ಶಾರ್ಪ್ ಆಗುತ್ತೆ. ಈ ರೀತಿಯ ನಾವು ಉಪ್ಪಿನಲ್ಲಿ ಕತ್ತರಿನ ಒಂದು 4-5 ಬಾರಿ ಈ ರೀತಿಯಾಗಿ ಮಾಡಿಕೊಂಡ್ರೆ ಸಾಕು. ನೀವು ಟ್ರೈ ಮಾಡಿ ನೋಡಿ, ನೀವೇ ಹೇಳ್ತೀರಾ ಎಷ್ಟು ಶಾರ್ಪ್ ಆಗಿದೆ ಅಂತ ಹೇಳಿ. ತುಂಬಾ ಚೆನ್ನಾಗಿ ಶಾರ್ಪ್ ಆಗುತ್ತೆ. ಹಾಗೆ ನಾವು ಕೊತ್ತಂಬರಿ ಸೊಪ್ಪನ್ನು ಮನೆಗೆ ತಂದಾಗ ಇದನ್ನು ನಾವು ಫ್ರಿಡ್ಜ್ ಇಲ್ಲದೇ ಯಾವ ರೀತಿಯಾಗಿ ನಾವು ಫ್ರೆಶ್ ಆಗಿ ಇಟ್ಕೊಳ್ಬೋದು ಅಂತೇಳಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈ ಕೊತ್ತಂಬರಿ ಸೊಪ್ಪನ್ನು ನಾವು ಫ್ರಿಡ್ಜ್ ಇಲ್ಲದೇ ತುಂಬಾ ಫ್ರೆಶ್ ಆಗಿ ಒಂದು ವಾರದ ತನಕನೂ ಕೂಡ ನಾವು ಈ ಕೊತ್ತಂಬರಿ ಸೊಪ್ಪನ್ನು ನೀಟಾಗಿ ಇಟ್ಕೊಳ್ಬೋದು. ನೋಡಿ ಈ ಕೊತ್ತಂಬರಿ ಸೊಪ್ಪು ಏನಿದೆ ಇದರಲ್ಲಿರುವಂತಹ ಕಸನೆಲ್ಲ ನಾನು ಈ ರೀತಿಯಾಗಿ ಬಿಡಿಸ್ಕೊಳ್ತಾ ಇದ್ದೀನಿ. ಬೇರನ್ನು ಹಾಗೇ ಉಳಿಸ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ನಾವು ಬೇರನ್ನು ಉಳಿಸ್ಕೊಂಡು ಎಲ್ಲ ಕಸವನ್ನು ನಾವು ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿಯಾಗಿ ನಾವು ಫ್ರಿಡ್ಜ್ ಇಲ್ಲದಿರೋ ಟೈಮ್ನಲ್ಲಿ ತುಂಬಾ ಸೊಪ್ಪನ್ನು ನೀಟಾಗಿ ಹಾಗೂ ಫ್ರೆಶ್ಶಾಗಿ ಇಟ್ಕೊಳ್ಬೋದು. ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ಈ ರೀತಿಯಾಗಿ ನಾನು ಎಲ್ಲವನ್ನು ಕೂಡ ಬಿಡಿಸ್ಕೊಂಡ ನಂತರ ಇದನ್ನು ನಾನು ಒಂದು ಬಾಟಲ್ನಲ್ಲಿ ಹಾಕಿಟ್ಕೊಳ್ತಾ ಇದ್ದೀನಿ. ಯಾವುದಾದ್ರೂ ಜ್ಯೂಸ್ ಬಾಟಲ್ ಆಗ್ಬೋದು ಅಥವಾ ವಾಟರ್ ಬಾಟಲ್ ಆಗ್ಬೋದು, ಯಾವುದಾದ್ರೂ ತೆಗೆದುಕೊಳ್ಬೋದು. ನಾನೀಗ ಇಲ್ಲೊಂದು ಜ್ಯೂಸ್ ಬಾಟಲನ್ನು ತೆಗೆದುಕೊಂಡಿದ್ದೀನಿ. ಇದನ್ನು ನಾನೀಗ ಇದಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದರ ಮೇಲ್ಭಾಗ ಏನಿದೆ ಅಲ್ಲಿ ನಾನು ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಚಾಕುವಿನಿಂದ ಈ ರೀತಿ ಅರ್ಧಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಪೂರ್ತಿನಾದ್ರೂ ಕೂಡ ಕಟ್ ಮಾಡ್ಕೊಳ್ಬೋದು. ಇದರ ಕೆಳಗಿನ ಭಾಗಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ಇದರಲ್ಲಿ ಈ ಕೊತ್ತಂಬರಿ ಸೊಪ್ಪು ಏನಿದೆ ಇದನ್ನು ಇಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ಆ ಬೇರು ನೀರಿಗೆ ಟಚ್ ಆಗೋ ರೀತಿಯಲ್ಲಿ ಈ ರೀತಿಯಾಗಿ ಹಾಕಿಟ್ಕೊಂಡ್ರೆ ಸೊಪ್ಪು ತುಂಬಾ ಫ್ರೆಶ್ಶಾಗಿ ಇರುತ್ತೆ. ಒಂದು ವಾರ ಆದ್ರೂ ಕೂಡ ಏನಾಗೋದಿಲ್ಲ, ಚೆನ್ನಾಗಿ ಇರುತ್ತೆ. ಹಾಗೆ ಇದರಲ್ಲಿರುವಂಥ ನೀರನ್ನು ನಾವು ಒಂದು 2 ದಿನಕ್ಕೆ ಒಂದು ಸಲನಾದರೂ ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲ ಅಂದರೆ ಸ್ವಲ್ಪ ನೀರು ಸ್ಮೆಲ್ ಬರುತ್ತೆ. ಹಾಗೆ ಈ ಸೊಪ್ಪನ್ನು ಬೇಕಂದರೆ ಈ ರೀತಿಯಾಗಿ ಕವರ್ ಮಾಡಿ ಕೂಡ ಇಟ್ಕೊಳ್ಬೋದು. ಇಲ್ಲ ಅಂದರೆ ಹಾಗೆ ಓಪನ್ ಆಗು ಕೂಡ ಇಟ್ಕೊಳ್ಬೋದು. ನಾವು ಹೇಗೆ ಇಟ್ಕೊಂಡ್ರೂ ಕೂಡ ಸೊಪ್ಪು ಅನ್ನೋದು ಮಾತ್ರ ತುಂಬಾ ಚೆನ್ನಾಗಿ ಫ್ರೆಶ್ ಆಗಿ ಇರುತ್ತೆ.
ಈ ಟಿಪ್ಸನ್ನು ನೀವು ಕೂಡ ಫಾಲೋ ಮಾಡಿ. ಹಾಗೆ ಈ ಟಿಪ್ಸ್ಗಳನ್ನೆಲ್ಲ ನೋಡಿದ್ರಲ್ವ, ಈ ಟಿಪ್ಸ್ಗಳಲ್ಲಿ ನಿಮಗೆ ಯಾವುದಾದ್ರೂ ಒಂದಾದರೂ ಕೂಡ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಬಟನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.